ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 20 ಅಯೋಧ್ಯಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಧರ್ಮಾತ್ಮನಾದ ದಶರಥನು ತಾಪಸನಿಗೆ ಒದಗಿದ ಅನ್ಯಾಯದ ಸಾವನ್ನ ನೆನೆದು ಅಳುತ್ತಲೇ ಹೇಳಿದನು. ಕೌಸಲ್ಯೆ, ನಾನು ತಿಳಿಯದೆ ಒಂದು ದೊಡ್ಡ ಪಾಪವನ್ನ ಎಸಗಿದೆನು. ಇನ್ನೇನು ಮಾಡಿದರೆ ಒಳ್ಳೆಯದೆಂದು ವಿಚಾರ ಮಾಡಿದೆನು. ಕೊನೆಗೂ ಋಷಿಕುಮಾರನು ಹೇಳಿದ ದಾರಿಯಲ್ಲಿ ಕಲಶದಲ್ಲಿ ನೀರನ್ನು ತೆಗೆದುಕೊಂಡು ಆಶ್ರಮಕ್ಕೆ ಹೋದೆ. ಅಲ್ಲಿ ವೃದ್ಧರು, ಕುರುಡರು, ದುರ್ಬಲರೂ ಆದ ಅವನ ಮಾತಾಪಿತೃಗಳನ್ನ ಕಂಡೆನು. ಓಡಾಡಲು ಅಶಕ್ತರಾದ ಅವರು ತಮ್ಮ ಮಗನ ಬಗೆಗೆ ಮಾತನಾಡುತ್ತಿದ್ದರು. ನಾನು ದುಃಖದಿಂದಲೂ ಭಯದಿಂದಲೂ ಅವರಲ್ಲಿ ಹೋದೆನು. ನನ್ನ ಹೆಜ್ಜೆಯ ಸದ್ದು ಕೇಳಿದ ಮುನಿಯೆಂದನು, ಮಗು, ಯಾಕೆ ತಡ ಮಾಡಿದೆ? ಬೇಗನೆ ನೀರನ್ನು ಕೊಡಪ್ಪ. ಇಷ್ಟು ಹೊತ್ತು ನೀರಿನಲ್ಲಿ ಆಟವಾಡುತ್ತಿದ್ದೆಯಾ? ನಿನ್ನಮ್ಮ ಆತಂಕಗೊಂಡಿದ್ದಾಳೆ. ಒಳಗೆ ಹೋಗು. ನಮ್ಮಿಂದ ನಿನಗೆ ಬೇಸರವಾಗಿದ್ದರೆ ಅದನ್ನು ದಯವಿಟ್ಟು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ. ಅಗತಿಕರಾದ ನಮಗೆ ನೀನೇ ಗತಿ ಕಣಪ್ಪ. ಕುರುಡರಾದ ನಮಗೆ ನೀನೇ ಕಣ್ಣು ಅಲ್ಲವೇ? ನಮ್ಮ ಜೀವ ನಿನ್ನಲ್ಲೇ ಇದೆ ಮಗು. ಯಾಕಪ್ಪ ಮಾತನಾಡುತ್ತಿಲ್ಲ? ನಾನು ಹೆದರುತ್ತಾ ಸ್ಪಷ್ಟವಾಗಿ ವರ್ಣಗಳನ್ನು ಲೋಪ ಮಾಡುತ್ತಾ ಹೇಳಿದೆ. ನಾನು ದಶರಥನೆಂಬ ಕ್ಷತ್ರಿಯ. ನಾನು ಮಹಾತ್ಮರಾದ ನಿಮ್ಮ ಮಗನಲ್ಲ. ನಾನು ಮಾಡಬಾರದ ಒಂದು ಅಪರಾಧವನ್ನು ಮಾಡಿದ್ದೇನೆ. ಮಹರ್ಷಿಗಳೇ, ನಾನು ಬೇಟೆಯಾಡಲೆಂದು ಸರಿಯೂ ತೀರಕ್ಕೆ ಬಂದೆನು. ಅಪಾಯಕಾರಿ ಮೃಗಗಳನ್ನು ಬೇಟೆಯಾಡುವುದೇ ನನ್ನ ಉದ್ದೇಶವಾಗಿತ್ತು. ಅಲ್ಲಿ ಕಲಶದಿಂದ ನೀರನ್ನು ತುಂಬಿಸಿಕೊಳ್ಳುವ ಶಬ್ದ ಕೇಳಿಸಿತು. ಅದು ಆನೆಯೇ ಇರಬಹುದೆಂದು ಬಾಣ ಬಿಟ್ಟೆ. ಆದರೆ ಅದು ಆನೆಯಾಗಿರಲಿಲ್ಲ. ಅದೊಬ್ಬ ತಾಪಸನಾಗಿದ್ದ. ಅವನ ಮರ್ಮಕ್ಕೆ ಬಾಣವು ನಾಟಿತ್ತು. ನಾನು ನಿಮ್ಮ ವಿಷಯವನ್ನು ಹೇಳಿದ. ಅವರು ನಿಮ್ಮ ವಿಷಯವನ್ನು ಹೇಳಿದರು. ಬಾಣವನ್ನು ನಾನೇ ಕಿತ್ತು ತೆಗೆದು ಸ್ವರ್ಗಸ್ಥನಾದ. ನಾನು ತಿಳಿಯದೆ ನಿಮ್ಮ ಮಗನನ್ನು ಕೊಂದು ಬಿಟ್ಟೆ. ಈಗ ನಾನು ಏನು ಮಾಡಬೇಕೆಂಬುದನ್ನು ನೀವೇ ಹೇಳಿ. ನಾನು ಹೇಳಿದ ದಾರುಣ ವಾರ್ತೆಯನ್ನು ಆ ಮುನಿಯು ಸಹಿಸಲಿಲ್ಲ. ಅವನು ಕಣ್ಣೀರು ಸುರಿಸುತ್ತಾ ನಿಟ್ಟುಸಿರು ಬಿಡುತ್ತಾ ಕೈ ಮುಗಿದುಕೊಂಡು ನಿಂತಿದ್ದ. ನನಗೆಂದನು, ರಾಜ, ಈ ವಿಚಾರವನ್ನು ನೀನೇ ನನಗೆ ಬಂದು ಹೇಳದೆ ಹೋಗಿದ್ದರೆ ನಿನ್ನ ತಲೆ 1000 ಹೋಳಾಗಿ ಒಡೆದು ಹೋಗುತ್ತಿತ್ತು. ಕ್ಷತ್ರಿಯನು ಬುದ್ಧಿಪೂರ್ವಕವಾಗಿ ಯಾವುದೇ ಋಷಿಯನ್ನು ಕೊಂದರೆ ಅವನು ದೇವೇಂದ್ರನಾದರೂ ಸರಿ ತನ್ನ ಸ್ಥಾನದಿಂದ ಪತನಗೊಳ್ಳುತ್ತಾನೆ. ಒಂದು ವೇಳೆ ನೀನು ತಿಳಿದೇ ಬ್ರಹ್ಮವಾದಿಯಾದ ತಪಸ್ಸಿನಲ್ಲಿರುವ ಮುನಿಯನ್ನು ಕೊಂದಿದ್ದರೆ ಇಷ್ಟರ ಒಳಗೆ ನಿನ್ನ ತಲೆ ಹೋಳಾಗಿ ಹೋಗುತ್ತಿತ್ತು. ನೀನು ತಿಳಿಯದೇ ಮಾಡಿದ ಅಪರಾಧವಾದ್ದರಿಂದ ಇನ್ನೂ ಬದುಕಿದ್ದೀಯೆ. ಇಲ್ಲವಾಗಿದ್ದಲ್ಲಿ ನೀನು ಇಡೀ ಇಕ್ಷ್ವಾಕು ಕುಲವೇ ನಾಶವಾಗಿ ಹೋಗುತ್ತಿತ್ತು. ಇನ್ನು ನಿನ್ನ ಲೆಕ್ಕವೆಲ್ಲಿ? ರಾಜ, ಈಗ ನಮ್ಮನ್ನ ಮಗನಲ್ಲಿ ಇರುವಲ್ಲಿಗೆ ಕರೆದುಕೊಂಡು ಹೋಗು. ಕೊನೆ ಸಲ ಅವನನ್ನು ನಾವು ಮುಟ್ಟಬೇಕು. ರಕ್ತದಿಂದ ತೊಯ್ದಿರುವ ಚಲ್ಲಾಪಿಲ್ಲಿಯಾದ ವಲ್ಕಗಳಿರುವ ನೆಲದ ಮೇಲೆ ಬಿದ್ದಿರುವ ಜೀವವೇ ಇಲ್ಲದ ನಮ್ಮ ಮಗನನ್ನ ಮುಟ್ಟಿ ನೋಡಬೇಕು. ನಾನು ಅವರನ್ನು ಮುನಿಕುಮಾರನ ಶವವಿದ್ದಲ್ಲಿ ಕರೆದುಕೊಂಡು ಹೋದೆ. ಅವರು ಮಗನ ಮೈಯನ್ನು ಮುಟ್ಟಿದರು. ಶವದ ಮೇಲೆ ಬಿದ್ದರು. ಮುನಿಯು ಮಗನಿಗೆ ಹೇಳಿದನು, ಮಗನೇ, ನಾನಿಲ್ಲಿ ಬಂದರೂ ನನಗೆ ಅಭಿವಾದನೆಯನ್ನು ಮಾಡುತ್ತಿಲ್ಲವಲ್ಲ, ಮಾತನ್ನೂ ಆಡುತ್ತಿಲ್ಲವಲ್ಲ. ಯಾಕೆನ್ನು ನೆಲದ ಮೇಲೇ ಮಲಗಿದ್ದೀಯಪ್ಪ? ಕೋಪ ಮಾಡಿಕೊಂಡಿದ್ದೀಯಾ? ನೀನು ನನ್ನನ್ನು ಇಷ್ಟಪಡದಿದ್ದರೂ ನಿನ್ನಮ್ಮನನ್ನಾದರೂ ಒಂದು ಸಾರಿ ನೋಡು. ಏಕೆ ನಮ್ಮನ್ನು ತಬ್ಬಿಕೊಳ್ಳುತ್ತಿಲ್ಲ? ಹಿತವಾದ ಮಾತುಗಳನ್ನೇಕೆ ಆಡುತ್ತಿಲ್ಲ? ಇನ್ನು ಅಪರ ರಾತ್ರಿಯಲ್ಲೆದ್ದು ವೇದಶಾಸ್ತ್ರಗಳನ್ನು ಹೃದಯಂಗಮವಾಗಿ ಅಧ್ಯಯನ ಮಾಡುವ ಯಾರ ಧ್ವನಿಯನ್ನು ಕೇಳಲಿ? ಇನ್ನು ಸಂಧ್ಯಾ ವಂದನೆಯನ್ನು ಮುಗಿಸಿ ಅಗ್ನಿ ಕಾರ್ಯದ ಬಳಿಕ ನಮ್ಮನ್ನು ಉಪಚರಿಸುವವರು ಯಾರು? ಕಂದ ಮೂಲಗಳನ್ನು ತಂದು ಪ್ರಿಯವಾದ ಅತಿಥಿಯೋ ಎಂಬಂತೆ ನಮ್ಮನ್ನು ಊಟ ಮಾಡಿಸುವವರು ಯಾರು? ಈ ಕುರುಡಿಯಾದ ನಿನ್ನಮ್ಮನನ್ನು ನಾನು ಹೇಗೆ ನೋಡಿಕೊಳ್ಳಲಿ? ಪುತ್ರ ಶೋಕದಿಂದ ಪರಿತಪಿಸುವ ಅವಳನ್ನು ಹೇಗೆ ಸಂತೈಸಲಿ? ಮಗನೇ, ನೀನು ಯಮನ ಮನೆಗೆ ಒಬ್ಬನೇ ಹೋಗಬೇಡ, ನಮ್ಮನ್ನೂ ಕರೆದುಕೊಂಡು ಹೋಗು. ಪುತ್ರ ಶೋಕವನ್ನು ಸಹಿಸಿಕೊಂಡು ನಾವು ಇರಲಾರೆವು. ನಾವು ಯಮಲೋಕಕ್ಕೆ ಬಂದು ಯಮನನ್ನು ಬೇಡಿಕೊಳ್ಳುತ್ತೇವೆ. ಧರ್ಮರಾಜ, ಇವನನ್ನು ಕ್ಷಮಿಸು. ತಂದೆ ತಾಯಿಗಳಾದ ನಮ್ಮನ್ನ ನೋಡಿಕೊಳ್ಳಲು ಇವನು ಬದುಕಲಿ ಎಂದು
ಧರ್ಮಾತ್ಮನಾದ ಆ ಲೋಕಪಾಲಕನು ನನಗೆ ಇಂತಹ ಅಭಯ ದಕ್ಷಿಣೆಯನ್ನು ಕೊಡದಿರಲಾರನು. ಮಗು, ನೀನು ನಿಷ್ಪಾಪನು, ಪಾಪಿಯಿಂದ ನಿನ್ನ ಈ ವಧೆಯಾಯಿತು. ಆ ಸತ್ಯದ ಫಲದಿಂದ ಶಸ್ತ್ರ ಹಿಡಿದು ಹೋರಾಡಿ ಸಾಯುವವರ ಲೋಕ ನಿನಗೆ ಸಿಗಲಿ. ರಣರಂಗದಲ್ಲಿ ಬೆನ್ನು ತೋರದೆ ಯುದ್ಧ ಮಾಡಿ ಹತರಾಗುವವರು ಯಾವ ಗತಿಯನ್ನು ಹೊಂದುವರೋ ಅಂತಹ ಸದ್ಗತಿಯೇ ನಿನ್ನದಾಗಲಿ. ಸ್ವಾಧ್ಯಾಯ ತಪಸ್ಸುಗಳಿಂದ ಸಜ್ಜನರು ಯಾವ ಗತಿಯನ್ನ ಪಡೆಯುವರೋ ಅದನ್ನೇ ನೀನು ಪಡೆಯುವೆ. ಭೂದಾನ ಮಾಡುವವರಿಗೆ, ಅಹಿತಾಗ್ನಿಗೆ, ಏಕಪತ್ನಿ ವ್ರತಸ್ಥನಿಗೆ, 1000 ಗೋವುಗಳನ್ನು ದಾನ ಮಾಡುವವನಿಗೆ, ಗುರು ಸೇವೆ ಮಾಡುವವರಿಗೆ ಯಾವ ಗತಿ ದೊರೆಯುವುದೋ ಅದು ನಿನಗೂ ಸಿಗಲಿ. ನಮ್ಮ ಕುಲದಲ್ಲಿ ಹುಟ್ಟಿದವರು ಯಾರೂ ದುರ್ಗತಿಯನ್ನು ಹೊಂದುವುದಿಲ್ಲ. ಯಾರು ನಿನ್ನನ್ನು ಸಾಯಿಸಿದನೋ ಅವನು ದುರ್ಗತಿಯನ್ನು ಹೊಂದಲಿ ಎಂದು ಗೋಳಾಡಿದನು. ಅನಂತರ ಅವನು ತನ್ನ ಪತ್ನಿಯೊಂದಿಗೆ ನನ್ನ ಸಹಾಯದಿಂದ ಮಗನ ಉತ್ತರ ಕ್ರಿಯೆಯನ್ನು ಮಾಡಿದನು. ಆಗ ಧಾರ್ಮಿಕನಾದ ಮುನಿಕುಮಾರನು ಪುಣ್ಯ ಕರ್ಮದಿಂದ ದಿವ್ಯ ರೂಪಧಾರಿಯಾಗಿ ಇಂದ್ರನೊಡನೆ ಸ್ವರ್ಗವನ್ನೇರಿದನು. ಹೋಗುವ ಮುನ್ನ ತಂದೆ ತಾಯಿಗಳಿಗೆ ಸಮಾಧಾನ ಹೇಳಿದನು. ನಿಮ್ಮ ಪರಿಚರ್ಯೆಯನ್ನು ಮಾಡಿದುದರಿಂದ ನನಗೆ ಉತ್ತಮ ಸ್ಥಾನ ಪ್ರಾಪ್ತವಾಯಿತು. ನೀವು ಬೇಗನೆ ಬಂದು ನನ್ನನ್ನು ಸೇರಿಕೊಳ್ಳುವಿರಿ. ಹೀಗೆ ಹೇಳಿ ದಿವ್ಯ ವಿಮಾನದಲ್ಲಿ ಅವನು ಶ್ರವಣ ಕುಮಾರನು ಸ್ವರ್ಗಕ್ಕೆ ಹೋದನು. ಮಹರ್ಷಿಯು ಬೇಗನೆ ಉದಕ ಕ್ರಿಯೆಯನ್ನು ಮುಗಿಸಿ ಅಲ್ಲಿ ಕೈ ಮುಗಿದುಕೊಂಡು ನಿಂತಿದ್ದ ದಶರಥನಿಗೆ ಎಂದನು, ರಾಜ, ಈಗಲೇ ನನ್ನನ್ನು ಕೊಂದು ಬಿಡು. ಸಾಯಲು ನನಗೆ ವ್ಯಥೆ ಇಲ್ಲ. ನನ್ನ ಮಗನನ್ನು ಕೊಂದು ನನ್ನನ್ನು ಅಪುತ್ರಕನನ್ನಾಗಿ ಮಾಡಿದೆ. ನೀನು ಅಜ್ಞಾನದಿಂದ ನನ್ನ ಮಗನನ್ನು ಕೊಂದೆ. ಆದುದರಿಂದ ನಿನ್ನನ್ನು ದಾರುಣವಾಗಿ ಶಪಿಸುತ್ತೇನೆ. ನಾನು ಪುತ್ರ ಶೋಕದಿಂದ ಸತ್ತ ಹಾಗೆ ನೀನು ಪುತ್ರ ಶೋಕದಿಂದಲೇ ಮರಣ ಹೊಂದು. ನೀನು ತಿಳಿಯದೇ ಮಾಡಿದ ವಧೆಯಾಗಿರುವುದರಿಂದ ನಿನಗೆ ಬ್ರಹ್ಮಹತ್ಯಾ ದೋಷ ತಟ್ಟದು ಅಷ್ಟೇ. ಹೀಗೆ ಆ ವೃದ್ಧ ದಂಪತಿಗಳು ನನ್ನನ್ನು ಶಪಿಸಿ ಚಿತೆಯನ್ನೇರಿ ಸ್ವರ್ಗಸ್ಥರಾದರು. ದೇವಿ, ನಾನು ಚಿಕ್ಕಂದಿನಲ್ಲಿ ಮಾಡಿದ ಆ ಪಾಪ ಈಗ ಪಕ್ವವಾಗಿದೆ. ಆ ಮಹಾತ್ಮರ ಶಾಪದಂತೆ ನಾನು ಈಗ ಪುತ್ರ ಶೋಕದಿಂದ ಸಾಯುತ್ತಿದ್ದೇನೆ. ನನಗೆ ನೀನು ಕಾಣಿಸುತ್ತಿಲ್ಲ. ದಯವಿಟ್ಟು ನನ್ನನ್ನು ಸ್ಪರ್ಶಿಸು. ಯಮಲೋಕಕ್ಕೆ ಹೋಗುವ ಮನುಷ್ಯನಿಗೆ ಯಾರೂ ಕಾಣಿಸುವುದಿಲ್ಲವಂತೆ. ನನ್ನನ್ನು ರಾಮನು ಬಂದು ಸ್ಪರ್ಶಿಸಿದರೆ ಬದುಕಿಯೇನೋ ಅಷ್ಟೇ. ಅವನಿಗೆ ರಾಜ್ಯ ಐಶ್ವರ್ಯಗಳು ದೊರೆತರೆ ನಾನು ಬದುಕಬಲ್ಲೆ. ರಾಮನ ವಿಷಯದಲ್ಲಿ ನಾನೇನು ಮಾಡಿದನೋ ಅದು ನನ್ನಂತಹ ಪಾಪಿ ಮಾಡುವಂತಹದ್ದೇ. ಅವನು ನನ್ನ ವಿಷಯದಲ್ಲಿ ಮಾಡಿದ್ದು ನನಗೆ ಉಚಿತವಾಗಿದೆ. ತಲೆ ಇರುವ ಯಾವನಾದರೂ ಕೆಟ್ಟ ನಡತೆಯ ಮಗನನ್ನಾದರೂ ತ್ಯಾಗ ಮಾಡಲು ಸಾಧ್ಯವೇ? ತಂದೆಯು ಮಗನನ್ನು ಕಾಡಿಗಟ್ಟಿದರೆ ಅವನು ತಂದೆಯ ಮೇಲೆ ಕೋಪಿಸಿಕೊಳ್ಳದೇ ಇರುವನೇ? ದೇವಿ, ನೀನು ನನಗೆ ಕಾಣಿಸುತ್ತಿಲ್ಲ. ನನ್ನ ಬುದ್ಧಿ ನಶಿಸುತ್ತಿದೆ. ಯಮನ ದೂತರು ನನ್ನನ್ನು ತ್ವರೆಪಡಿಸುತ್ತಿದ್ದಾರೆ. ನನ್ನ ಮರಣ ಕಾಲದಲ್ಲಿ ನಾನು ರಾಮನನ್ನು ನೋಡದಂತಾಗಿದೆ ಎಲ್ಲ. ಇದಕ್ಕಿಂತ ಹೆಚ್ಚಿನ ದುಃಖ ಯಾವುದಿದೆ? ಅಯ್ಯೋ, ಅವನನ್ನು ಕಾಣದ ಸಂಕಟ ಬಿಸಿಲು ಹನಿ ನೀರನ್ನು ಒಣಗಿಸುವಂತೆ ನನ್ನನ್ನು ಒಣಗಿಸುತ್ತಿದೆ. ವನವಾಸವನ್ನು ಮುಗಿಸಿ 15ನೆಯ ವರ್ಷದಲ್ಲಿ ಅಯೋಧ್ಯೆಗೆ ಬರುವ ರಾಮನನ್ನು ಯಾರು ನಾವು ನೋಡುತ್ತಾರೋ ಅವರು ಮನುಷ್ಯರಲ್ಲ, ದೇವತೆಗಳೇ ಅವರು. ಕಮಲದಂತೆ ಕಣ್ಣಿರುವ ಅವನನ್ನು ನೋಡುವವರೇ ಧನ್ಯರು. ಕೌಸಲ್ಯೆ, ನನ್ನ ಹೃದಯ ಒಣಗುತ್ತಿದೆ. ಶಬ್ದ ಸ್ಪರ್ಶಾದಿಗಳನ್ನು ತಿಳಿಯದಂತಾಗಿದ್ದೇನೆ. ನನ್ನ ಚಿತ್ತ ನಾಶವಾಗುತ್ತಿದೆ. ಇಂದ್ರಿಯಗಳು ಶಕ್ತಿಯನ್ನು ಕಳೆದುಕೊಳ್ಳುತ್ತಿವೆ. ಎಣ್ಣೆ ಮುಗಿದ ದೀಪದಂತಾಗಿದ್ದೇನೆ. ಈ ದುಃಖ ನನ್ನನ್ನು ಉಳಿಸುವುದಿಲ್ಲ. ಅಯ್ಯೋ ರಾಮ, ನನ್ನ ಕಷ್ಟವನ್ನು ಪರಿಹರಿಸುವವನೇ. ಅಯ್ಯೋ, ತಂದೆಯನ್ನು ಪ್ರೀತಿಸುವವನೇ, ನನ್ನ ಗತಿಯೇ ಈಗೆಲ್ಲಿರುವೆಯೋ? ಅಯ್ಯೋ ಕೌಸಲ್ಯೆ, ಸುಮಿತ್ರೆ, ನಾನು ಸಾಯುತ್ತಿದ್ದೇನೆ. ಅಯ್ಯೋ ಕೈಕೇಯಿ, ನನ್ನ ಶತ್ರುವೆ, ಕುಲ ಕಳಂಕಿನಿ. ಹೀಗೆ ಗೋಳಾಡುತ್ತಾ ದಶರಥ ಮಹಾರಾಜನು ಅರ್ಧರಾತ್ರಿಯಲ್ಲಿ ಮರಣ ಹೊಂದಿದನು. ಈ ಸಮಯದಲ್ಲಿ ಆಯಾಸಗೊಂಡಿದ್ದ ಕೌಸಲ್ಯ ಸುಮಿತ್ರೆಯರು ನಿದ್ರಾಧೀನರಾಗಿದ್ದರು. ರಾತ್ರಿ ಕಳೆದು ಬೆಳಗಾಯಿತು. ಎಂದಿನಂತೆ ವಂದಿಗಳು ಸೇವೆಗಾಗಿ ಅರಮನೆಗೆ ಬಂದರು. ಸುಸಂಸ್ಕೃತರಾದ ಸೂತರು, ಮಾಗಧರು, ಗಾಯಕರು ತಮ್ಮ ಕರ್ತವ್ಯಗಳನ್ನು ನೆರವೇರಿಸಲು ಬಂದು ಸೇರಿದರು. ಅವರೆಲ್ಲರೂ ತಮ್ಮ ಸ್ತುತಿಗಳನ್ನು ಬೇರೆ ಬೇರೆಯಾಗಿಯೇ ಹಾಡಿದರು. ಅದರ ನಿನಾದ ಅರಮನೆಯಲ್ಲಿ ಅನುಕರಣಿಸಿತು. ಕರವಾದ್ಯಕಾರರು ತಮ್ಮ ರಾಜನ ಯಶೋಗಾಥೆಯನ್ನು ವಾದ್ಯಗಳಲ್ಲಿ ನುಡಿಸಿದರು. ಇದರ ನಾದಕ್ಕೆ ಮರಗಳಲ್ಲಿ ಪಂಜರಗಳಿದ್ದ ಹಕ್ಕಿಗಳು ಕಲರವವನ್ನು ಎಬ್ಬಿಸಿದವು. ವೀಣೆಗಳ ಮಧುರ ಧ್ವನಿ, ಸ್ತುತಿಪಾಠಗಳ ಘೋಷಗಳು ಅರಮನೆಯಲ್ಲಿ ವಿಜೃಂಭಿಸಿದವು. ಅಷ್ಟರಲ್ಲಿ ಸೇವಾದಕ್ಷರಾದ ಸ್ತ್ರೀಯರು, ಪುರುಷರು, ಸೂಗರು ಅಲ್ಲಿ ಬಂದು ಸೇರಿದರು. ಸ್ನಾನ ಪ್ರಶಿಕ್ಷಿತರು ಚಿನ್ನದ ಕಲಶಗಳಲ್ಲಿ ಹರಿಚಂದನ ಮಿಶ್ರವಾದ ನೀರನ್ನು ತಂದು ಸ್ನಾನಗೃಹಗಳಲ್ಲಿಟ್ಟರು. ಹೆಚ್ಚಿನ ಮಟ್ಟಿಗೆ ಕುಮಾರಿಯರೇ ಆದ ಮಹಿಳೆಯರು ಮಂಗಳ ದ್ರವ್ಯಗಳನ್ನು, ಪಾನೀಯಗಳನ್ನು ಸರಿಯಾದ ಕಾಲಕ್ಕೆ ತಂದರು. ಹೀಗೆ ರಾಜನ ಪ್ರಾತಃ ಕಾಲದ ವಿಧಿಗೆ ಬೇಕಾದ ಎಲ್ಲ ಸಾಮಗ್ರಿಗಳು ಸಿದ್ಧವಾದವು. ಆದರೆ ಸೂರ್ಯೋದಯವಾದರೂ ರಾಜನ ಚಲನೆಯ ಸೂಚನೆಯು ಯಾರಿಗೂ ದೊರೆಯಲಿಲ್ಲ. ಆಗ ಎಲ್ಲರಿಗೂ ಆಶಂಕೆ ಉಂಟಾಯಿತು. ಏನಾಯಿತು ಎಂದು.
ದಶರಥನ ಅಂತಃಪುರದ ಕೆಲವು ಸ್ತ್ರೀಯರು ರಾಜನನ್ನು ಎಬ್ಬಿಸಲು ಬಂದರು. ವಿನಯದಿಂದ ಕೌಶಲ್ಯದಿಂದ ರಾಜನನ್ನು ಎಬ್ಬಿಸಲು ಪ್ರಯತ್ನಿಸಿದರು. ಆದರೆ ರಾಜನಲ್ಲಿ ಯಾವುದೇ ನಿದ್ರೆಯ ಲಕ್ಷಣಗಳು ಕಾಣಿಸಲಿಲ್ಲ. ಆಗ ಅವರಿಗೆ ಸಂದೇಹ ಉಂಟಾಯಿತು. ಅವರು ನಡುಗಿ ಹೋದರು. ಅವರು ಮತ್ತೂ ವಿವರವಾಗಿ ರಾಜನನ್ನು ಪರೀಕ್ಷಿಸಿದರು. ಅವರ ಸಂದೇಹ ನಿಜವಾಗಿತ್ತು. ರಾಜನು ಮರಣಕ್ಕೀಡಾಗಿದ್ದಾನೆ ಎಂಬುದು ನಿಶ್ಚಯವಾಯಿತು. ಅವರು ಕೌಸಲ್ಯ ಸುಮಿತ್ರೆಯರನ್ನು ನೋಡಿದರು. ಅವರು ಶೋಕಾಗ್ನಿಗೆ ತುತ್ತಾಗಿದ್ದರು. ಆಯಾಸದಿಂದ ಪ್ರಜ್ಞೆ ಕಳೆದುಕೊಂಡವರಂತೆ ನಿದ್ರಿಸುತ್ತಿದ್ದರು. ಅವರ ಮುಖಗಳಲ್ಲಿ ಕಣ್ಣೀರು ಕೋಡಿ ಹರಿದದ್ದು ಹಾಗೆಯೇ ಇತ್ತು. ಅವರ ಮುಖಗಳಲ್ಲಿ ಕಾಂತಿಯೇ ಇರಲಿಲ್ಲ. ಅಂತಃಪುರದ ಸ್ತ್ರೀಯರು ವ್ಯಸನದ ದೃಶ್ಯವನ್ನು ಕಂಡು ರೋಧಿಸಲಾರಂಭಿಸಿದರು. ಆಗ ಕೌಸಲ್ಯ ಸುಮಿತ್ರೆಯರು ಪಕ್ಕನೆ ಎಚ್ಚೆತ್ತರು. ಅವರು ರಾಜನನ್ನು ಮುಟ್ಟಿ ನೋಡಿ ಹೌಹಾರಿ ಹಾ ನಾಥ ಎಂದು ಆಕ್ರಂದಿಸಿ ನೆಲದ ಮೇಲೆ ಬಿದ್ದರು. ಕೌಸಲ್ಯೆಯು ನೆಲದ ಮೇಲೆ ಹೊರಳಾಡಿದಳು. ಅವಳು ಆಕಾಶದಿಂದ ಉದುರಿದ ನಕ್ಷತ್ರದಂತೆ ಕಂಡಳು. ಅಲ್ಲಿದ್ದ ಸ್ತ್ರೀಯರೆಲ್ಲ ಕೌಸಲ್ಯೆಯನ್ನು ನೋಡಿ ಬೋರಾಡಿ ಎತ್ತರು. ಕೈಕೇಯಿಯು ಅಲ್ಲಿಗೆ ಧಾವಿಸಿ ಬಂದು ಅಳಲಾರಂಭಿಸಿದಳು. ಹೆಚ್ಚಿನ ಸ್ತ್ರೀಯರು ದುಃಖವನ್ನು ತಡೆಯಲಾರದೆ ಮೂರ್ಛೆ ಹೋದರು. ಅವರೆಲ್ಲರ ರೋದನದ ಧ್ವನಿ ಅರಮನೆಯೆಲ್ಲ ತುಂಬಿ ಹೋಯಿತು. ದಿಗಿಲಿನಿಂದ ಅರಮನೆಯಲ್ಲಿದ್ದವರೆಲ್ಲರೂ ಅಲ್ಲಿ ಬಂದು ವಿಷಯವನ್ನು ತಿಳಿದು ವಿಲಪಿಸಿದರು. ದೊಡ್ಡ ತುಮುಲವೇ ಉಂಟಾಯಿತು. ದಶರಥನ ರಾಣಿಯರೆಲ್ಲ ಒಬ್ಬರನ್ನೊಬ್ಬರು ಹಿಡಿದುಕೊಂಡು ಅಪ್ಪಿಕೊಂಡು ಅನಾಥರಂತೆ ಗೋಳಾಡಿದರು. ಆ ಶಾಂತವಾದ ಅಗ್ನಿಯಂತೆ ನೀರಿಲ್ಲದ ಸಮುದ್ರದಂತೆ ನಿಶ್ಚಲವಾಗಿದ್ದ ದಶರಥನ ಶವವನ್ನು ಕಂಡು ಕೌಸಲ್ಯೆಯು ದುಃಖವನ್ನು ತಾಳಲಾರದೆ ಕಣ್ಣೀರು ಸುರಿಸುತ್ತಾ ರಾಜನ ತಲೆಯನ್ನು ತನ್ನ ತೊಡೆಯ ಮೇಲಿರಿಸಿಕೊಂಡು ಕೈಕೇಯಿಗೆ ಹೇಳಿದಳು. ಕೈಕೇಯಿ, ಕೊನೆಗೂ ನಿನ್ನ ಇಷ್ಟ ನೆರವೇರಿತು. ಇನ್ನು ನಿಷ್ಕಂಟಕವಾಗಿ ರಾಜ್ಯ ಸುಖವನ್ನು ಅನುಭವಿಸು. ಕ್ರೂರಳೆ, ದುಷ್ಟಾಚಾರಳೆ, ಇನ್ನು ರಾಜನಿಲ್ಲ, ನೀನೊಬ್ಬಳೆ ಸುಖವಾಗಿರು. ನನ್ನ ಮಗ ರಾಮನೂ ನನ್ನನ್ನು ಬಿಟ್ಟು ಹೋದ. ನನ್ನ ದೊರೆಯೂ ಸ್ವರ್ಗವನ್ನು ಸೇರಿದ. ನನಗಿನ್ನು ಯಾರೂ ಇಲ್ಲ. ನಾನು ಅನಾಥೆ. ನಾನೇಕೆ ಬದುಕಿರಲಿ? ಧರ್ಮವನ್ನು ಬಿಟ್ಟ ಕೈಕೇಯಿಯ ಹೊರತಾಗಿ ಯಾವ ಸ್ತ್ರೀಯೂ ದೈವತವೇ ಆದ ಗಂಡನನ್ನು ಬಿಟ್ಟು ಬದುಕಲು ಇಚ್ಛಿಸುವಳು? ಹೊಟ್ಟೆ ಬಾಕನು ಹಳಸಿದ ಅನ್ನವನ್ನು ತಿಂದಾನು. ಅದರಲ್ಲಿ ಅವನಿಗೆ ದೋಷವೇ ಕಾಣಿಸದು. ಕುಬ್ಜೆಯ ಮಾತನ್ನು ಕೇಳಿ ಕೈಕೇಯಿಯು ರಘುಕುಲವನ್ನೇ ನಾಶ ಮಾಡಿಬಿಟ್ಟಳು. ಮಾಡಬಾರದ ಕೆಲಸಕ್ಕೆ ರಾಜನನ್ನು ಪ್ರಚೋದಿಸಿ ರಾಮನನ್ನು ಕಾಡಿಗಟ್ಟಿದಳು. ಅವನ ಹಿಂದೆ ಆ ಸುಕುಮಾರಿ ಸೀತೆಯೂ ಹೋದಳು. ಈ ವಾರ್ತೆಯನ್ನು ಜನಕ ಮಹಾರಾಜನು ಕೇಳಿದರೆ ನನ್ನಂತೆಯೇ ಪರಿತಪಿಸಲಿರುವನು. ಆ ಧಾರ್ಮಿಕನಾದ ರಾಮನು ನಾನು ಅನಾಥೆಯಾದದ್ದನ್ನು ವಿಧವೆಯಾದದ್ದನ್ನು ತಿಳಿದಿಲ್ಲ. ಜನಕನು ವೃದ್ಧನೂ ಅವನಿಗೆ ಸಂತತಿಯೂ ಕಡಿಮೆ. ಸೀತೆಯ ಮೇಲೆಯೇ ಅವನು ಜೀವವನ್ನು ಇಟ್ಟುಕೊಂಡಿದ್ದಾನೆ. ಸೀತೆಯ ದುರವಸ್ಥೆಯನ್ನು ಕೇಳಿದ ಮೇಲೆ ಬದುಕಿ ಉಳಿದಾನೆಯೇ? ಪತಿಯನ್ನೇ ಗತಿಯೆಂದು ನಂಬಿರುವ ನಾನು ಹಿಂದೆ ಸಾಯುವೆನು. ಪತಿಯ ಕಳೆಯಬರವನ್ನು ತಬ್ಬಿಕೊಂಡು ಚಿತೆಗೇರುವೆನು. ಪತಿಯ ಶವವನ್ನು ತಬ್ಬಿಕೊಂಡು ಅಳುತ್ತಿದ್ದ ಕೌಸಲ್ಯೆಯನ್ನು ವ್ಯವಹಾರ ಕುಶಲರಾದ ಅಮಾತ್ಯರು ಸಮಾಧಾನಪಡಿಸಿ ಅವಳನ್ನು ಬೇರ್ಪಡಿಸಿದರು. ಅನಂತರ ರಾಜನ ಶವವನ್ನು ತೈಲದ್ರೋಣಿಯಲ್ಲಿ ಮಲಗಿಸಿದರು. ಬಳಿಕ ಮಾಡಬೇಕಾದ ರಾಜಕಾರ್ಯಗಳನ್ನು ಗುರುಗಳ ಆಜ್ಞೆಯಂತೆ ನೆರವೇರಿಸಿದರು. ರಾಜನ ಅಪರ ಕರ್ಮಗಳನ್ನು ನಡೆಸಲು ಒಬ್ಬ ಪುತ್ರನು ಅಯೋಧ್ಯೆಯಲ್ಲಿ ಇಲ್ಲದ ಕಾರಣ ಶವವನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಇಟ್ಟು ರಕ್ಷಿಸಿದರು. ತೈಲ ದ್ರೋಣಿಯ ಸುತ್ತಲೂ ನಿಂತು ಅಂತಃಪುರದ ಸ್ತ್ರೀಯರು ರೋಧಿಸಿದರು. ಅಯ್ಯೋ, ಮಹಾರಾಜನು ತೀರಿ ಹೋದನೇ. ಯಾವಾಗಲೂ ಪ್ರಿಯವಾಗಿ ಮಾತನಾಡುವ ಸತ್ಯಸಂಧನಾದ ರಾಮನು ನಮ್ಮನ್ನು ಮೊದಲೇ ಬಿಟ್ಟು ಹೋಗಿದ್ದನು. ಈಗ ನೀನೂ ನಮ್ಮನ್ನೇಕೆ ಬಿಟ್ಟು ಹೋಗುತ್ತಿರುವೆ? ಕೆಟ್ಟ ಬುದ್ಧಿಯ ಕೈಕೇಯಿಯಿಂದಾಗಿ ನಾವು ರಾಮನನ್ನು ಕಳೆದುಕೊಂಡಿದ್ದೇವೆ. ಇನ್ನು ಈ ಪತಿಘಾತುಕಿಯ ಜೊತೆಗೆ ನಾವು ಹೇಗೆ ಬದುಕಿರುವುದು? ಶ್ರೀರಾಮನು ನಮಗೆಲ್ಲ ನೆಲೆಯಾಗಿದ್ದನು, ನಿನಗೂ ದಿಕ್ಕಾಗಿದ್ದನು. ಅವನಿಗೆ ಕಾಡಿಗೆ ಹೋದನು. ಈಗ ನೀನು ನಮ್ಮನ್ನು ಬಿಟ್ಟು ಹೋದರೆ ಹೇಗೆ? ನೀನಿಲ್ಲ, ರಾಮನಿಲ್ಲ, ಇನ್ನು ಕೈಕೇಯಿಯ ಕಾಟಕ್ಕೊಳಗಾಗಿ ಹೇಗೆ ಬಾಳುವುದು? ಪತಿಯನ್ನು ಬಿಟ್ಟಳು, ರಾಮನನ್ನ ಕಾಡಿಗೆ ಅಟ್ಟಿದಳು, ಇನ್ನುಳಿದವರನ್ನು ಸುಮ್ಮನೆ ಬಿಟ್ಟಾಳೆ. ಹೀಗೆ ದಶರಥನ ರಾಣಿಯರು ಗೋಳಾಡಿದರು, ನೆಲದ ಮೇಲೆ ಹೊರಳಾಡಿದರು. ಚಂದ್ರನಿಲ್ಲದ ರಾತ್ರಿಯಂತೆ, ಗಂಡನಿಲ್ಲದ ಸ್ತ್ರೀಯಂತೆ ಅಯೋಧ್ಯೆಯು ಕಳಾಹೀನವಾಗಿತ್ತು. ಜನರೆಲ್ಲರೂ ಕಣ್ಣೀರ್ಗೆರೆಯುತ್ತಿದ್ದರು. ಕುಲ ಸ್ತ್ರೀಯರು ಗೋಳಾಡುತ್ತಿದ್ದರು. ರಾಜನು ಪುತ್ರ ಶೋಕದಿಂದ ದಿವಂಗತನಾಗಿದ್ದನು. ರಾಜ ಸ್ತ್ರೀಯರು ನೆಲದ ಮೇಲೆ ಹೊರಳಾಡುತ್ತಿದ್ದರು. ಸೂರ್ಯನು ಅಸ್ತಂಗತನಾದನು. ಪ್ರಜೆಗಳು ಅಲ್ಲಲ್ಲಿ ಗುಂಪು ಗುಂಪಾಗಿ ನಿಂತುಕೊಂಡು ಕೈಕೇಯಿಗೆ ಶಾಪ ಹಾಕುತ್ತಿದ್ದರು. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ.
ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.